ಹಾಯ್ ಫ್ರೆಂಡ್ಸ್, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿವಾಗ ಮೊದಲನೇದಾಗಿ ಹಳ್ಳಿ ಸ್ಟೈಲಲ್ಲಿ ಬದನೆಕಾಯಿ ಪಲ್ಯ ಹೇಗೆ ಮಾಡ್ತಾರೆ ಅಂತ ನಾನು ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ನಮ್ಮ ಮನೇಲಿ ಏನಿರ್ತೋ ಅದನ್ನ ಅಷ್ಟು ಹಾಕಿ ಮಾಡ್ಬೋದು. ಜಾಸ್ತಿ ಅದು ಇದು ಏನೂ ಇಲ್ಲ. ನಾನು ಹಳ್ಳಿ ಸ್ಟೈಲ್ ಹೆಂಗೆ ಮಾಡ್ತೀನೋ ಹಂಗೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಗ್ಯಾಸ್ ಹಚ್ಕೊತೀನಿ. ಗ್ಯಾಸ್ ಹಚ್ಕೊಂಡಿದ್ದೀನಿ. ನಾನು ಇಲ್ಲಿ ಬಂದುಬಿಟ್ಟು ಶೇಂಗಾ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಶೇಂಗಾ ಎಣ್ಣೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕಾಗಲಿ ಸ್ವಲ್ಪ ಎಣ್ಣೆ ನೋಡಿ ಫ್ರೆಂಡ್ಸ್. ನಾನು ಈರುಳ್ಳಿ, ಒಂದು ಟೊಮೆಟೊ, ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವು ತೊಗೊಂಡಿದ್ದೀನಿ. ಮತ್ತು ಬದ್ನೆಕಾಯಿನ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಒಂದು 4 ಬದ್ನೆಕಾಯಿ ತೊಗೊಂಡಿದ್ದೀನಿ ನಾನು. ಎಣ್ಣೆ ಕಾಯಿ ಆಯಿತು, ಸಾಸಿವೆ ಹಾಕೋಣ ಇವಾಗ. ನೋಡಿ ಫ್ರೆಂಡ್ಸ್, ಎಷ್ಟು ಸಾಸಿವೆ ಹಾಕ್ತಿದ್ದೀನಿ, ಸಿಡಿತಿದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಜೀರಿಗೆ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಕರಿಬೇವು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಾಕಿಬಿಟ್ಟು ಒಂದು ಸ್ಪೂನ್ ತೊಗೊಂಡು ಫ್ರೈ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಕೆಂಪಾಗಿ ಹೆಸರು ಬಿಚ್ಕೋಬೇಕು. ಹೆಸರು ಬಿಚ್ಕೋಬೇಕು. ಹಸಿ ಇದ್ದರೆ ಚೆನ್ನಾಗಿ ಬರೋಲ್ಲ. ಹೆಸರು ಬಿಚ್ಕೊಳ್ಳಂತ ಸ್ವಲ್ಪ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಆಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೆಂಡ್ಸ್, ಸ್ವಲ್ಪ ಕಂತ್ರೆ ಅದಕ್ಕೆ ಇವಾಗ ಟೊಮೆಟೊ ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಷ್ಟೆ. ಸ್ವಲ್ಪ ಹಸಿ ವಾಸನೆ ನಮ್ಮ ಹಳ್ಳಿಲಿ ಹೆಂಗೆ ಮಾಡ್ತಾರೆ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ಹೆಚ್ಕೊಂಡಿರೋ ಬದನೆಕಾಯಿನ ಹಾಕ್ತೀನಿ. ನಾನು ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. 2 ಇಂದ 3 ಅಷ್ಟೇ, 3 ಬದನೆಕಾಯಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಜೋರಾಗಿ ಗ್ಯಾಸ್ ಸ್ವಲ್ಪ ಫ್ಲೇಮ್ ಜೋರಾಗಿ ಇಟ್ಕೊಂಡು ಕಾಯಿಸ್ತೀನಿ. ಇದಕ್ಕೆ ಇವಾಗ ಅರಿಶಿನ ಪುಡಿ ಹಾಕೋಣ ನೋಡಿ ಫ್ರೆಂಡ್ಸ್. ಒಂದು ಸಣ್ಣ ಸ್ಪೂನ್ಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಹಾಕಿ ಸಣ್ಣ ನೋಡಿ ಫ್ರೆಂಡ್ಸ್, ಇಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನಿಮ್ಗೆ ಬೇಕಾದರೆ ರುಚಿ ಆಮೇಲೆ ನೋಡಿಬಿಟ್ಟು ಹಾಕ್ಬೋದು. ನಾನು ಅಷ್ಟೇ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್. ಗುಲಾಬಿ ಪುಡಿ ಹಾಕ್ಕೊತಿದ್ದೀನಿ. ಇದು 2 ಸ್ಪೂನು ಗುಲಾಬಿ ಪುಡಿ ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ ಪಲ್ಯ. ಮತ್ತು ಬಂದುಬಿಟ್ಟು
ಖಾರ ನಾನು ಹಸಿಮೆಣ್ಸಿನ್ಕಾಯಿ, ನಮ್ಮಲ್ಲಿ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಮೆಣ್ಸಿನ್ಕಾಯಿ ಹುರಿದ್ಬಿಟ್ಟು ಖಾರ ಮಾಡ್ಕೊಂಡಿರ್ತೀವಿ. ಉಪ್ಪು ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಳ್ತೀವಿ. ಅದು 1 ವಾರದ ಮಟ್ಟನೂ ಏನೂ ಆಗೋಲ್ಲ. ನಾನು ಇಷ್ಟು ಖಾರ ಹಾಕ್ತಿದ್ದೀನಿ, ಹಸಿ ಖಾರ. ನಿಮ್ಮ ಇಷ್ಟು ಸ್ವಲ್ಪ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕಿ, ಕಮ್ಮಿ ತಿನ್ನೋರು ಕಮ್ಮಿ. ನೋಡಿ ಫ್ರೆಂಡ್ಸ್, ಇಷ್ಟು ನೀರು ಹಾಕ್ತಿದ್ವಿ. ನಾನು ಇದು ಬೆಲ್ಲ ಆಯಿತು, ಬೆಲ್ಲನ ಹಾಕ್ಕೋಬೋದು, ಹುಣಸೆಹಣ್ಣು ಬೆಲ್ಲ ಹಾಕೋತಾರೆ, ನಾನು ಹಾಕ್ಕೊತಿಲ್ಲ. ಇಷ್ಟೇ, ಇದನ್ನ ಕುದಿಯೋಕೆ ಬಿಟ್ಬಿಡೋಣ. ಸ್ವಲ್ಪ ಜಾಸ್ತಿ ಗ್ಯಾಸ್ ಜಾಸ್ತಿ ಇಟ್ಟು ಬಿಟ್ಬಿಡ್ತೀನಿ. ಫ್ರೆಂಡ್ಸ್, ಇದಾಗಿದೆ, ನೋಡೋಣ. ಆಗಿದೆ ತಿನ್ನಿಸಿದೆ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಚಪಾತಿ ಅಥವಾ ಮುದ್ದೆ ಜೊತೆನೋ ರೊಟ್ಟಿ ಜೊತೆನೇ ತಿಂದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ. ನಾ ಹಾಕೋವಂಥ ವಿಡಿಯೋ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನಮಸ್ತೆ ಫ್ರೆಂಡ್ಸ್.